ಎಲ್ಲರಿಗೂ ನಮಸ್ಕಾರ. ತರಗತಿ 5ರ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 11 ಗುಣಾಕಾರದ PBLಗಳನ್ನು ನೋಡೋಣ. ಚಟುವಟಿಕೆ 2 ಗುಣಾಕಾರದ ಹೂವು. ಬೇಕಾಗಿರುವ ಸಾಮಗ್ರಿಗಳು ಈ ರೀತಿ ಇವೆ. ಇಲ್ಲಿ ಚಟುವಟಿಕೆ ಸೂಚನೆಯನ್ನು ನೀಡಲಾಗಿದೆ. ಚಟುವಟಿಕೆ ಸೂಚನೆಗಳಿಗೆ ಬಂದರೆ, ಒಂದು ಕಾಗದದ ಹಾಳೆಯನ್ನು ತಗೊಂಡು ಇಲ್ಲಿ ಕೊಟ್ಟಿರುವ ಚಿತ್ರದ ಹಾಗೆ ಒಂದು ಹೂವನ್ನು ಚಿತ್ರಿಸಲಿಕ್ಕೆ ಹೇಳಿ. ಹೂವನ್ನು ಚಿತ್ರಿಸುವಾಗ ಹೂವಿನಲ್ಲಿ ಸಮಸಂಖ್ಯೆಯ ದಳಗಳು ಇರಬೇಕು ಎಂಬುದನ್ನು ನೆನಪಲ್ಲಿ ಇಟ್ಕೋಬೇಕು. ಅಂದರೆ ನಿರ್ದಿಷ್ಟ ದಳಕ್ಕೆ ಎದುರು ಭಾಗದಲ್ಲಿ ಒಂದು ದಳ ಇರುವಂತೆ ಚಿತ್ರಿಸಬೇಕು. ಇಲ್ಲಿ ಚಿತ್ರವನ್ನು ನೋಡ್ತಾ ಇದ್ದರೆ ಪ್ರತಿಯೊಂದು ದಳದ ಎದುರು ಭಾಗದಲ್ಲಿ ಅದೇ ಸಮನಾಗಿ ಇನ್ನೊಂದು ದಳ ಇದೆ. ಆ ರೀತಿ ಚಿತ್ರವನ್ನು ಬರೀಲಿಕ್ಕೆ ಹೇಳಬೇಕು. ಹೂವಿನ ಮಧ್ಯದಲ್ಲಿ 1 ಅಥವಾ 2 ಅಂಕಿಯ ಸಂಖ್ಯೆಯನ್ನು ಬರಿಬೇಕು. ಉದಾಹರಣೆಗೆ 5, 6, 7 ಅಥವಾ 2 ಅಂಕಿ ಸಂಖ್ಯೆ ಅಂದರೆ 15, 16, 12 ಈ ರೀತಿ ಒಂದು ಅಂಕಿಯನ್ನು ಬರೆದು ಮುಂದೆ ಹೂವಿನ ದಳಗಳ ಮೇಲೆ 4 ಅಥವಾ 5 ಅಂಕಿಯ ಸಂಖ್ಯೆಯನ್ನು ಬರಲಿಕ್ಕೆ ಹೇಳಬೇಕು. ಇಲ್ಲೇ ಚಿತ್ರದಲ್ಲೇ ನೀಡಿರೋ ಹಾಗೆ 4 1000, 2500, 5500 ಈ ರೀತಿ ಬರಿತಾ ಹೋಗಬೇಕು. ದಳಗಳ ಮೇಲಿನ ಸಂಖ್ಯೆಗಳನ್ನು ಹೂವಿನ ಮಧ್ಯದಲ್ಲಿರೋ ಸಂಖ್ಯೆಯಿಂದ ಗುಣಿಸಿ ಉತ್ತರವನ್ನು ಮುಂದೆ ತೋರಿಸಿದಂತೆ ಬರೀಬೇಕು. ಇಲ್ಲಿ ಕೊಟ್ಟಿರೋ ಉದಾಹರಣೆ 15 × 1000 15,000 ಆಗುತ್ತೆ. ಈ ಉದಾಹರಣೆಯ ರೀತಿ ದಳಗಳ ಮೇಲಿನ ಇರುವ ಸಂಖ್ಯೆಯನ್ನು ಮಧ್ಯಭಾಗದಲ್ಲಿರುವ ಸಂಖ್ಯೆಯಿಂದ ಗುಣಿಸಿದಾಗ ಬರುವ ಉತ್ತರವನ್ನು ಬರಿಬೇಕು. ಇಲ್ಲಿ ಉತ್ತರ ಅಂದರೆ ಗುಣಲಬ್ಧವನ್ನು ಹೂವಿನ ಇನ್ನೊಂದು ಬದಿಯಲ್ಲಿರುವ ಎದುರು ದಳದಲ್ಲಿ ಬರೀಬೇಕು. ಅಂದರೆ 1000 × 15 ಮಾಡಿದಾಗ 15,000 ಬರುತ್ತೆ. ಎದುರು ಬದಿಯಲ್ಲಿ 15,000 ಅಂತ ಇಲ್ಲಿ ಬರಿಬೇಕು. 4 ಅಂಕಿಯ ಸಂಖ್ಯೆಯನ್ನು 1 ಅಂಕಿಯ ಸಂಖ್ಯೆಯೊಂದಿಗೆ ಗುಣಿಸಿದರೆ ನೀವು ಯಾವಾಗಲೂ 5 ಅಂಕಿಯ ಸಂಖ್ಯೆಯನ್ನು ಗುಣಲಬ್ಧವಾಗಿ ಪಡೆಯುತ್ತೀರಾ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಉತ್ತರ ಹೌದು ಅಂತ ಹೇಳ್ಬೋದು. ಉದಾಹರಣೆಗೆ 4 ಅಂಕಿಯ ದೊಡ್ಡ ಸಂಖ್ಯೆ ತಗೊಂಡ್ರೆ 9,999 1 ಅಂಕಿಯ ದೊಡ್ಡ ಸಂಖ್ಯೆ ಅಂದರೆ 9ರಿಂದ ಗುಣಿಸಿದರೆ ನಮಗೆ 89,991 ಬರುತ್ತೆ. ಅಂದರೆ ಅದು 5 ಅಂಕಿಯ ಸಂಖ್ಯೆಯೇ ಆಗಿರುತ್ತೆ. ಅತಿ ದೊಡ್ಡ 5 ಅಂಕಿಯ ಸಂಖ್ಯೆಗಿಂತ 1 ಹೆಚ್ಚಾಗಿರುವಂತೆ ಗುಣಲಬ್ಧವನ್ನು ನೀಡುವ 2 ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಅತಿ ದೊಡ್ಡ 5 ಅಂಕಿಯ ಸಂಖ್ಯೆ 99,999 ಆಗಿರುತ್ತೆ. ಅದಕ್ಕೆ 1 ಹೆಚ್ಚಾಗಿರುವಂತೆ ಗುಣಲಬ್ಧವನ್ನು ನೀಡುವ 2 ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. 99,999ಕ್ಕೆ 1 ಹೆಚ್ಚಾದರೆ 1,00,000 ಆಗುತ್ತೆ. 1,00,000ಕ್ಕೆ ಗುಣಲಬ್ಧವನ್ನು ನೀಡುವ 2 ಸಂಖ್ಯೆಗಳು ಯಾವ್ಯಾವು ಅಂದರೆ, ಉದಾಹರಣೆಗೆ 1,000 × 100 ಅಂತ ತಗೋಬೋದು. 1,000ನ 100ರಿಂದ ಗುಣಿಸಿದಾಗ 1,00,000 ಸಿಗುತ್ತೆ. 2 ಸಂಖ್ಯೆಗಳನ್ನು ಗುಣಿಸಿದಾಗ ಪುನರಾವರ್ತಿತವಾಗಿ ಒಂದು ಸಂಖ್ಯೆಯನ್ನು ಕೂಡಿಸುತ್ತೀರಾ ಅಥವಾ ಕಳೆಯುತ್ತೀರಾ? ಉದಾಹರಣೆಯೊಂದಿಗೆ ವಿವರಿಸಿ. ಇಲ್ಲಿ ಗುಣಾಕಾರವು ಪುನರಾವರ್ತಿತ ಸಂಕಲನವಾಗಿರುತ್ತೆ. ಅಂದರೆ ಯಾವುದೇ ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಕೂಡಿಸ್ತಾ ಹೋದರೆ ಅದು ಗುಣಾಕಾರ ಆಗುತ್ತೆ. ಉದಾಹರಣೆಗೆ ಸಂಖ್ಯೆ 4 ಅಂತ ತಗೊಂಡ್ರೆ 4 × 4 16 ಅಂತ ಹೇಳ್ತೀವಿ. ಇದನ್ನ ಸಂಕಲನ ರೀತಿಯಲ್ಲಿ ಹೇಳೋದಾದ್ರೆ 4ಕ್ಕೆ 4 ಸೇರಿಸಿದ್ರೆ 8, 8ಕ್ಕೆ 4 ಸೇರಿಸಿದ್ರೆ 12 ಹಾಗೂ 12ಕ್ಕೆ 4 ಸೇರಿಸಿದ್ರೆ 16 ಅಂತ ಹೇಳ್ಬೋದು. ಅಂದರೆ 4ನ್ನು 4 ಬಾರಿ ಸಂಕಲನ ಮಾಡಿದಾಗ ಇಲ್ಲಿ 16 ಸಿಗುತ್ತೆ. ಹಾಗಾಗಿ ಇದು ಸರಿಯಾಗಿದೆ. ಧನ್ಯವಾದಗಳು.